ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಶನಶ್ಚರ ಇದ್ದಾನಲ್ಲ, ಇದು ತುಂಬ ಉತ್ಕೃಷ್ಟವಾದ ಫಲ. ಅದು ಶಶಿಯೋಗ ಅಂತ ಪರಿಗಣನೆಯಾಗುತ್ತೆ. ಶಶಿಯೋಗದಲ್ಲಿ ಅಧಿಕಾರದ ಬಲ, ಶಸ್ತ್ರ ಸರ್ವಜನೈಹಿ ಅಂತ ಎಲ್ಲ ಜನರನ್ನು ಹಿಡಿದಿಟ್ಕೊಳ್ತಕ್ಕಂಥ, ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ, ಆಡಳಿತಾತ್ಮಕವಾಗಿ ಸ್ಥಾನ ಗಿಟ್ಟಿಸ್ಕೊಳ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ವೃಷಭ ರಾಶಿಯವರಿಗೆ ಈ ವರ್ಷ ಒಂದು ಅಧಿಕಾರದ ಬಲ, ಬಡ್ತಿ ಸಿಗ್ತಕ್ಕಂಥದ್ದು, ಸ್ಥಾನಬಲ ಅಂತಕ್ಕಂಥದ್ದು, ಜನನಾಯಕರಾಗ್ತಕ್ಕಂಥದ್ದು, ಕುಟುಂಬದವರಿಂದ ಹಿಡಿದು ಸಮಾಜದವರೆಗೆ ನೀವೊಂದು ರೀತಿಯ ಆಡಳಿತ ಒಂದು ರಂಗದಲ್ಲಿ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ತುಂಬ ಒಳ್ಳೆಯ ಲಕ್ಷಣ ಇದು, ತುಂಬ ಒಳ್ಳೆಯ ಫಲ ಇದು. ಮತ್ತು ನಿಮ್ಮ ಜನ್ಮರಾಶಿಗೆ ಗುರು ಬರ್ತಾ ಇದ್ದಾನೆ, ಲಾಭಾಧಿಪತಿ. ಜನ್ಮಕ್ಕೆ ಗುರು ಬಂದರೆ ಸಾಮಾನ್ಯವಾಗಿ ವರಾಹಮಿರು ಒಂದು ಮಾತು ಹೇಳ್ತಾರೆ, ಸ ಸುಖಾರ್ಥ ಮಿತ್ರ ತನಯ ತ್ಯಾಗಿ ಪ್ರಿಯ ಶೌಕ್ರಭೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಉತ್ತಮವಾದ ಫಲವನ್ನು, ಸುಖ ಅರ್ಥತನಯ, ಒಳ್ಳೆಯ ಮಕ್ಕಳಿಂದಾಗಿ ಒಳ್ಳೆಯ ಸಮಾಧಾನ ಸಿಗ್ತಕ್ಕಂಥದ್ದು, ತ್ಯಾಗ ಗುಣ ಬರ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥ ಒಂದು ಸ್ವಭಾವ ಬರ್ತಕ್ಕಂಥದ್ದು, ಜೊತೆಗೆ ಮಿತ್ರರಲ್ಲಿ ಒಡನಾಟ ಚೆನ್ನಾಗಿರ್ತಕ್ಕಂಥದ್ದು, ಈ ಥರದ್ದೆಲ್ಲ ಒಳ್ಳೆಯ ಫಲವನ್ನು ಹೇಳಿದ್ದಾರೆ. ಶತ್ರುಕ್ಷೇತ್ರ ಆದರೂ ಒಳ್ಳೆಯ ಫಲಗಳನ್ನು ಹೇಳಿದ್ದಾರೆ. ಆದರೆ ಎಚ್ಚರ ಮೈ ಮರಿಬಾರ್ದು. ಯಾಕಪ್ಪ ಅಂದ್ರೆ ಅಷ್ಟಮಾಧಿಪತಿ, ನಿಮ್ಮ ರಾಶಿಗೆ ಗುರು ಅಷ್ಟಮಾಧಿಪತಿ. ಹೀಗಾಗಿ ಅಷ್ಟಮ ನಷ್ಟ ಸ್ಥಾನವೂ ಹೌದು. ಹೀಗಾಗಿ ನಷ್ಟಗಳು ಸಂಭವಿಸ್ತಕ್ಕಂಥದ್ದು ಗುರುತರವಾಗಿ, ಅಂದರೆ ದೊಡ್ಡ ಪ್ರಮಾಣದಲ್ಲಿ. ಗುರು ಅಂದರೆ ಬೃಹತ್ ಅಂತ ಅರ್ಥ. ಹೀಗಾಗಿ ಬೃಹತ್ ಪ್ರಮಾಣದಲ್ಲಿ ತೊಂದರೆಗೆ ಸಿಕ್ಕಾಕ್ಕೊಳ್ಳೋದು, ಸಿಬ್ಬಂದಿಗೆ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಕೆಲಸದಲ್ಲಿ ತೊಂದರೆ ಇಲ್ಲ, ಆದರೆ ಸಂದರ್ಭಗಳು ನಮಗೆ ಯಾವುದೋ ಸಂಕಷ್ಟದ ರೂಪದಲ್ಲಿ ನಮಗೆ ತೊಂದರೆಯನ್ನು, ತೊಡಕನ್ನು, ಸಂದಿಗ್ಧವನ್ನು ತಂದಿಟ್ಬಿಡುತ್ತೆ. ಅಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಜೊತೆಗೆ ನಿಮ್ಮ ರಾಶಿಯಿಂದ ಕುಜನ ಸಂಚಾರ ಈ ಇಡೀ ವರ್ಷದಲ್ಲಿ, ಯಾಕೆಂದರೆ ಆವತ್ತನೂ ಕೂಡ ತುಂಬ ಸ್ವಲ್ಪ ದೀರ್ಘವಾಗಿ ಸಂಚಾರ ಮಾಡ್ತಕ್ಕಂಥವನು. ಹೀಗಾಗಿ ಕುಜ ನೋಡಿ, ವಾರದ ಈ ವರ್ಷದ ಆದಿ ಭಾಗದಲ್ಲಿ ನಿಮಗೆ ತೊಂದರೆ ಇಲ್ಲ. ಬರ್ತಾ ಬರ್ತಾ ಮಧ್ಯಭಾಗಕ್ಕೆ ಹೋದಾಗ, ಕಾರ್ತೀಕ ಮಾಸ ಆ ಸಂದರ್ಭದ ವೇಳೆಗೆ ನೋಡಿ ಹಣಕಾಸಿನ ತೊಂದರೆ ಉಂಟಾಗುತ್ತೆ. ವ್ಯಯಾಧಿಪತಿ ಧನಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಹಣಕಾಸಿನ ತೊಂದರೆ, ವಿದ್ಯಾರ್ಥಿಗಳಿಗೆ ಕಠಿಣವಾದ ಮಾತುಗಳಿಂದ ನಿಮ್ಮ ವ್ಯಕ್ತಿತ್ವವೇ ಹಾಳಾಗ್ತಕ್ಕಂಥದ್ದು, ಅನ್ಯರ ಸಹವಾಸದಿಂದ ದೋಷಗಳು ಉಂಟಾಗಿ ಮನೆಯಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಅವಮಾನಗಳು ಏರ್ಪಾಡಾಗ್ತಕ್ಕಂಥದ್ದು, ಮಾತಿನ ಘರ್ಷಣೆ ಉಂಟಾಗಿ ಕುಟುಂಬದಲ್ಲಿ ಒಡಕುಗಳು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಸಾಧ್ಯತೆ ಇವುಗಳನ್ನು ಸೂಚಿಸುತ್ತೆ. ಇದಕ್ಕೆ ಪರಿಹಾರ ಏನಪ್ಪ? ಪರಿಹಾರ ನೋಡಿ, ನಿಮ್ಮ ರಾಶಿಯಿಂದ ಕುಜನ ಕುರಿತಾಗಿ ನೀವು ಎಚ್ಚರಿಕೆ ತಗೊಳ್ಬೇಕು. ಹೀಗಾಗಿ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಪಾರಾಯಣ, ಇದು ನಿಮಗೆ ಉತ್ತಮವಾದ ಫಲವನ್ನು ತಂದುಕೊಡುತ್ತೆ. ತಪ್ಪದೆ ಪ್ರತಿ ದಿವಸ ನೀವು ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.